ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 ಜನವರಿ ತಿಂಗಳಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವಂತಹ 3 ಫೋನ್ಗಳ ಡೀಟೇಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ವಿವೋ V50 ಇದು Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.67 ಇಂಚಸ್ ಫುಲ್ HD ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದ್ದು ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50 MP ಪ್ಲಸ್ 8 MP ಮೇನ್ ಕ್ಯಾಮೆರಾವನ್ನ ಇದು ಒಳಗೊಂಡಿದ್ದು 50 MP ಫ್ರಂಟ್ ಕ್ಯಾಮೆರಾವನ್ನ ಅಂದ್ರೆ ಸೆಲ್ಫಿ ಕ್ಯಾಮೆರಾವನ್ನ ಇದು ಒಳಗೊಂಡಿರುವಂತದ್ದು. 8GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನ್ಗೆ 6500 mAh ಬ್ಯಾಟರಿ ಕೊಟ್ಟಿರುವಂತದ್ದು ಮತ್ತು 90 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 33,999 ಆಗಿರುವಂತದ್ದು. ರಿಯಲ್ಮಿ ನ್ಯೂ 7 ಇದು Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.78 ಇಂಚಸ್ ಫುಲ್ HD OLED ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಒಳಗೊಂಡಿದ್ದು MediaTek Dimensity 9300 ಪ್ಲಸ್ ಪ್ರೊಸೆಸರ್ ಅನ್ನ ಇದು ಒಳಗೊಂಡಿರುವಂತದ್ದು. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50 MP ಪ್ಲಸ್ 8 MP ಮೇನ್ ಕ್ಯಾಮೆರಾವನ್ನ ಇದು ಹೊಂದಿದ್ದು 16 MP ಫ್ರಂಟ್ ಕ್ಯಾಮೆರಾವನ್ನ ಇದು ಹೊಂದಿರುವಂತದ್ದು. 8GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನ್ಗೆ 7000 mAh ಬ್ಯಾಟರಿ ಕೊಟ್ಟಿರುವಂತದ್ದು ಮತ್ತು 120 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 34,999 ಆಗಿರುವಂತದ್ದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 5G ಇದು Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.2 ಇಂಚಸ್ ಫುಲ್ HD ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದ್ದು ಸ್ನ್ಯಾಪ್ ಡ್ರ್ಯಾಗನ್ 8 Elite ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50 MP ಪ್ಲಸ್ 12 MP ಪ್ಲಸ್ 12 MP ಮೇನ್ ಕ್ಯಾಮೆರಾವನ್ನ ಇದು ಹೊಂದಿದ್ದು 12 MP ಫ್ರಂಟ್ ಕ್ಯಾಮೆರಾವನ್ನ ಇದು ಹೊಂದಿರುವಂತದ್ದು. 8GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಹೊಂದಿರುವಂತಹ ಈ ಫೋನ್ಗೆ 4500 mAh ಬ್ಯಾಟರಿ ಹೊಂದಿರುವಂತದ್ದು ಮತ್ತು 45 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಹಾಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 64,999 ಆಗಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.